ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪೂರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗೋಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮತ್ತೆ ಮಂತ್ರಿಗಳು ಪುನರುಚ್ಚರಿಸ್ತಾರೆ, ಇಲ್ಲ ನಮ್ಮ ಹತ್ರ 75 ದಿನ ಇದೆ ಅಂತ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದೆ, ಎಸ್ಮಾ ಆ್ಯಕ್ಟನ್ನು ಜಾರಿ ಮಾಡಿದೆ, ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಇವತ್ತು ಆತಂಕ ಮೂಡಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ಬೋದು, ಅವರು ಆತಂಕದಲ್ಲಿದ್ದಾರೆ. ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ, ಅಲ್ಲಿ ಕೆಲಸ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಕಂಪನಿದವರು ಇಂಧನ ಇರಲಾರ್ದೆ ಇವತ್ತು ಅವರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ 50% ರಿಡಕ್ಷನ್ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇದು ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ. ಏನು ಮಾಡೋದು ನಿಮ್ಮದು? ಇಬ್ಬರು ದೋಸ್ತುಗಳು, ಟ್ರಂಪು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ಬರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡು. ಮಾಡೋದು 15 ದಿನದಿಂದ ನೀವೇ ಇಸ್ರೇಲಲ್ಲಿ ಇದ್ರಲ್ಲ, ನಿಮ್ಗೇನು ಇದೆಲ್ಲ ಹೇಳಿಲ್ವ ಅವರು? ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತು ಆರ್ಥಿಕ ನೀತಿಯ ವೈಫಲ್ಯ. ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಇದನ್ನು ಹಿಂದಿನ ಪಾರ್ಲಿಮೆಂಟ್ನಲ್ಲಿ ಕೇಳಿದಾಗ ಕೂಡ ಎಲ್ಲರೂ ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ರು. ಆದರೆ ಇವತ್ತು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ. ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ? ಹರ್ದೀಪ್ ಸಿಂಗ್ ಪೂರಿ ಅವರು ಎಲ್ಲಿದ್ದಾರೆ? ಮೋದಿಯವರು ಎಲ್ಲಿದ್ದಾರೆ? ಪಾರ್ಲಿಮೆಂಟ್ನಲ್ಲಿ ಬಂದು ಉತ್ತರಿಸ್ಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಹೋದ ಬಾರಿನೂ ಉತ್ತರ ಕೊಟ್ಟಿಲ್ಲ, ಹಂಗೆ ಓಡೋಗ್ಬಿಟ್ರು. ಈ ಪರಿಸ್ಥಿತಿಗೆ ಕಾರಣ ಮೋದಿಯವರ ಫೇಲ್ಡ್ ಡಿಪ್ಲೊಮೆಸಿ, ಫೇಲ್ಡ್ ಫಾರಿನ್ ಪಾಲಿಸಿ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ರೀಲ್ಸ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಮರ್ಯಾದೆ ಕಳ್ಕೊತಾ ಇದ್ದೀವಿ ನಾವು. ಸ್ವಲ್ಪ ದಯವಿಟ್ಟು ನೋಡಿ, ವಿದೇಶದ ಬೇರೆ ಚಾನೆಲ್ಗಳಲ್ಲಿ ಮತ್ತು ಪೊಲಿಟಿಕಲ್ ಅನಲಿಸ್ಟು ಏನಂತ ಇದ್ದಾರೆ ನಮ್ಮ ದೇಶದ ಬಗ್ಗೆ, ಏನಂತ ಇದ್ದಾರೆ ಪ್ರಧಾನಮಂತ್ರಿಗಳ ಬಗ್ಗೆ. ಇವ್ರ ಯೋಗ್ಯತೆಗೆ ಇಷ್ಟೇ ಮಾಡ್ತಾ ಇರೋದು. ಇವತ್ತು ಎಸ್ಮಾ ಜಾರಿಯಾಗಿದೆ ಅಲ್ಲ, ಯಾರು ಜವಾಬ್ದಾರಿ ಅದಕ್ಕೆ? ಅವರು ಉತ್ತರ ಕೊಡಬೇಕಲ್ಲ. BJP ಅವರು ವಿಶ್ವಗುರು ಬಗ್ಗೆ ಇಷ್ಟು ಮಾತಾಡ್ತಾರಲ್ಲ, ವಿಶ್ವಗುರುನೇ ಮಾಯ ಆಗಿದ್ದಾರಲ್ಲ, ಅದ್ರ ಬಗ್ಗೆ BJP ಅವರು ಸ್ಪಷ್ಟ ಉತ್ತರ ಕೊಡಬೇಕು ಪಾರ್ಲಿಮೆಂಟ್ನಲ್ಲಿ. ಅವರಿಗೆ ತಾಕತ್ತು ದಮ್ಮಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಹೇಳ್ರಿ. ವಿಶ್ವದ ಅತ್ಯಂತ ದೊಡ್ಡ NGO ಅಲ್ಲ, ಭಾಳ ದೇಶ ಸೇವೆ ಮಾಡ್ತಾರಲ್ಲ, ಅವರಿಗೆ ತಾಕತ್ತು ದಮ್ಮಿದ್ರೆ ಅನಂತಕುಮಾರ್ ಹೆಗಡೆ ಅವರು ದಯವಿಟ್ಟು ನೀವು ಅವರಿಗೆ ನೋಂದಣಿ ಮಾಡ್ಕೊಳ್ಳಕ್ಕೆ ಹೇಳಿ, ಪಾರದರ್ಶಕತೆ ತಗೊಂಡು ಬರಲಿ. ಅವರ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದೆ, ದೇಣಿಗೆ ಎಲ್ಲಿಂದ ಬರ್ತಾ ಇದೆ, ಖರ್ಚು ಎಲ್ಲ ಆಗ್ತಾ ಇದೆ, ದಯವಿಟ್ಟು ಜನರಿಗೆ ತಿಳಿಸಿ. ಬ್ಯಾನ್ ಮಾಡೋ ತಾಕತ್ತು ದಮ್ಮು ಅದೆಲ್ಲ ನೆಕ್ಸ್ಟ್ ಫಸ್ಟ್ ರಿಜಿಸ್ಟ್ರೇಷನ್ ಆಗಕ್ಕೆ ಹೇಳಿ. ಅನ್ರಿಜಿಸ್ಟರ್ಡ್ ಆಗಿ ಓಡಾಡ್ತಾ ಇದ್ದಾರಲ್ಲ ಇವಾಗ, ಅದೂ ಆಗುತ್ತೆ ಸ್ವಲ್ಪದ್ರಲ್ಲಿ. ಈಗ ಸಂಭ್ರಮನೂ ಮಾಡಬಾರ್ದು. ನೋಡಿ, 6 ವರ್ಷದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಪಕ್ಷವನ್ನು ಕಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಕಟ್ಟಿ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಸೇರಿ ಇವತ್ತು ಸರ್ಕಾರವನ್ನು ತಂದಿದ್ದಾರೆ. ಅದನ್ನು ಆ ಒಳ್ಳೆಯ ಕೆಲಸಗಳನ್ನು ನಾವು ಮುಂದುವರಿಸ್ತೇವೆ. ಸೊ ಏನೇ ಇದ್ರೂ ಕೂಡ
ಅವರ ನಾಯಕತ್ವವನ್ನು ಜನರು ಒಪ್ಪಿದ್ದಾರೆ, ಇವರಿಬ್ಬರ ನಾಯಕತ್ವವನ್ನು ಜನರು ಒಪ್ಪಿದ್ದಾರೆ. ಗ್ಯಾರಂಟಿಗಳನ್ನು ನಾವೇನು ಕೊಡ್ತೀವಿ ಅಂತ ಹೇಳಿದ ಅನುಷ್ಠಾನಕ್ಕೆ ತಂದಿದ್ದೇವೆ. ಒಂದು ಒಳ್ಳೆಯ ಆಡಳಿತ ಕೊಡಬೇಕಂತ ನಮ್ಮದೇನು ಉದ್ದೇಶ ಇದೆ, ಅದನ್ನು ನಾವು ಮಾಡ್ತೀವಿ. ಇನ್ನೊಂದು ತೆಲಂಗಾಣ ಸೇಮ್ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅನ್ನೋ ಮಾತು. ಯಾವುದು? ಬೆಂಗಳೂರು ಟ್ರಾಫಿಕ್ ಬಗ್ಗೆ ಅದಕ್ಕೆ ಟ್ರಾಫಿಕ್ ಇಸ್ ಪ್ರಾಬ್ಲಮ್ ಎವ್ರಿವೇರ್ ಅಲ್ಲ. ಹೈದರಾಬಾದ್ನಲ್ಲೂ ಪ್ರಾಬ್ಲಮ್ ಇದೆ, ಹೈದರಾಬಾದ್ನಲ್ಲೂ ಇದೆ, ಡೆಲ್ಲಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ, ಚೆನ್ನೈನಲ್ಲೂ ಇದೆ, ಲಂಡನ್ನಲ್ಲೂ ಇದೆ, ನ್ಯೂಯಾರ್ಕ್ನಲ್ಲೂ ಇದೆ. ಇದಕ್ಕೆಲ್ಲ ಸೇರಿ ಪರಿಹಾರ ಹುಡುಕಬೇಕು ಅಷ್ಟೇ. ನೋಡಿ, ಹೈದರಾಬಾದಿಗೆ ಬೆಂಗಳೂರಿಗೆ ಕಂಪ್ಯಾರಿಸನ್ ಇಲ್ಲ. ರಾಷ್ಟ್ರದ ಅತ್ಯಂತ ಹೆಚ್ಚು ನೋಂದಣಿ ರಿಜಿಸ್ಟ್ರೇಷನ್ ಆಫ್ 2 ವೀಲರ್ಸು 4 ವೀಲರ್ಸು ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಹೆಚ್ಚು ಬಂಡವಾಳ ಬರ್ತಾ ಇರೋದು ನಮ್ಮ ಬೆಂಗಳೂರಿಗೆ. ಈಗ ನಿಮಗೆ ಪರ್ಸ್ಪೆಕ್ಟಿವ್ ಕೊಡಬೇಕಂದ್ರೆ, ನೀವು IT ಸರ್ವಿಸಸ್ ಕೇಳ್ತಾ ಇದ್ರಲ್ಲ, ಅವ್ರದ್ದು 2.5 ಲಕ್ಷ ಕೋಟಿ ರೂಪಾಯಿ IT ಎಕ್ಸ್ಪೋರ್ಟು, ನಮ್ಮದು 5.5 ಲಕ್ಷ ಕೋಟಿ ರೂಪಾಯಿ. ಹೋಲಿಕೆ ಎಲ್ಲಿದೆ ಸರ್? ಅವ್ರು ಏನಾದರೂ ಹೇಳ್ಬೋದು, ಯಾರು ಏನಾದರೂ ಹೇಳ್ಬೋದು, ಬೆಂಗಳೂರೇ.